ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಶೆಟ್ಟಿ. ಇವತ್ತು ಸುವರ್ಣ ಸ್ಟುಡಿಯೋದಲ್ಲಿ ತುಂಬ ವಿಶೇಷ ಅತಿಥಿ ಇದ್ದಾರೆ. ಅತಿಥಿ ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಚಿಕ್ಕದಾಗಿ ಹೇಳೋದಾದರೆ, ಇತ್ತೀಚೆಗೆ ತಾನೇ ರಿಲೀಸ್ ಆಗಿರುವಂಥ ಚಿತ್ರ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತುಂಬ ಅದ್ಭುತವಾಗಿ ಎಲ್ಲ ಕಡೆ ಹೋಗ್ತಾ ಇದೆ. ಜನರು ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ತುಂಬ ಅದ್ಭುತವಾಗಿ ಕಿತ್ತೂರು ಚೆನ್ನಮ್ಮನ ಪಾತ್ರವನ್ನು ನಿರ್ವಹಿಸಿದವರು ಜಯಪ್ರದ. ಭಾರತ ಕಂಡ ಅತ್ಯಂತ ತುಂಬ ಸುಂದರವಾದ ತಾರೆಯರಲ್ಲಿ ಅವರು ಕೂಡ ಒಬ್ಬರು. ತುಂಬ ವರ್ಷಗಳಿಂದ ಆ್ಯಕ್ಟಿಂಗ್ ಮಾಡ್ತಾ ಬರ್ತಿದ್ದಾರೆ. ಕನ್ನಡಕ್ಕೆ ಅವರ ನಂಟು ಕೂಡ ತುಂಬ ಹಳೆಯದೆ. ಸೊ ಅವರು ಕಿತ್ತೂರು ಚೆನ್ನಮ್ಮ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾದರೆ ಕಿತ್ತೂರು ಚೆನ್ನಮ್ಮ ಪಾತ್ರದಲ್ಲಿ, ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಭಾರತ ಕಂಡ ಅತ್ಯಂತ ಸುಂದರಿಯರಲ್ಲಿ ಒಬ್ಬರಾದ ಜಯಪ್ರದ ಅವರೊಂದಿಗಿನ ವಿಶೇಷ ಸಂದರ್ಶನ ಇದು. ಸುವರ್ಣ ಸ್ಟುಡಿಯೋದಲ್ಲಿ ಕಿತ್ತೂರು ಚೆನ್ನಮ್ಮ ಅಂದರೆ ಜಯಪ್ರದ. ನಮ್ಮ ಜೊತೆಗಿದ್ದಾರೆ ಜಯಪ್ರದ. ನಮಸ್ಕಾರ, ಸ್ವಾಗತ ನಮ್ಮ ಸ್ಟುಡಿಯೋಗೆ, ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸೊ ಮೇಡಮ್, ತುಂಬ ದಿನಗಳ ನಂತರ ಕನ್ನಡಕ್ಕೆ ಬಂದಿದ್ದೀರಿ. ತುಂಬ ದಿನಗಳಂತಂದರೆ ಈ ಬಂಧನ ನಂತರ ಕಿತ್ತೂರು ಚೆನ್ನಮ್ಮ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ, ಅಂದರೆ ತುಂಬ ಇಮೋಷ್ನಲ್ ಆಗಿ ಮಾಡಿದ್ರ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾರೆಕ್ಟರ್, ಬೆಸ್ಟ್ ಕ್ಯಾರೆಕ್ಟರ್ ಐ ಡಿಡ್ ಆ್ಯಂಡ್ ಐ ಫೀಲ್ ಪ್ರೌಡ್ ಆಫ್ ಇಟ್. ನನಗೆ ತುಂಬ ಹೆಮ್ಮೆ ಅದ ಕ್ಯಾರೆಕ್ಟರ್ ನನಗೆ ಸಿಕ್ಕೋದು. ಜನಗಳು ಅದು ಸ್ವೀಕಾರ ಮಾಡಿಸ್ಕೊಂಡು ಇಂಥ ಸಕ್ಸಸ್ ಈ ಪಿಕ್ಚರ್ಗೆ ಕೊಟ್ಟಿದ್ರು. ಅದಕ್ಕೆ ನಾನು ಜನಗಳಿಗೆ, ಕರ್ನಾಟಕ ಜನಗಳೆಲ್ಲರಿಗೂ ನನ್ನ ಧನ್ಯವಾದಗಳು. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ಸೋ ಮೆನಿ ಫಿಲ್ಮ್ಸ್. ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ಸ್ ಐ ಕುಡ್ ವೇಟ್ ಫಾರ್ 30 years. Yes. This is 30 years of waiting. I got Rani Kittur Chennamma. People will remember this another decades. Yes. ಈ ಕ್ಯಾರೆಕ್ಟರ್ ಮಾಡೋದಕ್ಕೂ ನಾನು ತುಂಬ ವೆಯ್ಟ್ ಮಾಡಿದ್ದೀನಿ. ಒಂದು ವಿಷಯ ನಾನು ಹೇಳಬೇಕು. ನಾನು ರಾಜ್ಯಸಭಾ ಓತ್ ಹಿಡಿದ ಮೇಲೆ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಅಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಸ್ಟ್ಯಾಚ್ಯೂ ಇದೆ. ಓಕೆ. ನಾನು ಅಲ್ಲಿ ಹೋಗಿದ್ದೀನಿ ಒಂದು ಸಲ. ಸೊ ಒಂದು ಸ್ಟ್ಯಾಟ್ಯೂ ನೋಡಿದ ಮೇಲೆ ನಾನು ಎಲ್ಲ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಾನು ಯಾಕೆ ಈ ಕ್ಯಾರೆಕ್ಟರ್ನನ್ನು ನಾನು ಮಾಡಿಲ್ಲ, ಅಮ್ಮ ಪ್ಲೀಸ್ ಯು ಬ್ಲೆಸ್ ಮೀ ಅಂತ ನಾನು ಜಸ್ಟ್ ಲೈಕ್ ದಟ್ ನಾನು ನಮಸ್ಕಾರ ಮಾಡಿಕೊಂಡು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಇಂಥ ಕ್ಯಾರೆಕ್ಟರ್ ನಾನು ಈ ದಿನ ನನ್ನ ಜೀವನದಲ್ಲಿ ಮಾಡೋದಕ್ಕೂ ಇರೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಶಿ ಬ್ಲೆಸ್ಡ್ ಮೀ. ಐ ಥಿಂಕ್ ನಾನು ಸೀತಾ ಮಾಡಿದ್ದೀನಿ, ಶಾಕುಂತಲಾ ಮಾಡಿದ್ದೀನಿ. ದೆನ್ ಐ ಡಿಡ್ ಸೋ ಮೆನಿ ವಾರ್ ಫಿಲ್ಮ್ಸ್. ಬಟ್ ದಿಸ್ ಈಸ್ ದ ಸ್ಪೆಷಲ್ ಚಾಲೆಂಜಿಂಗ್ ರೋಲ್ ವೇರ್ ಶಿ ಫಾಟ್ ಆ್ಯಂಡ್ ಶಿ ಈಸ್ ಎ ವಾರಿಯರ್, ವೀರಾಂಗ್ನೆ. ಈ ಥರ ಕ್ಯಾರೆಕ್ಟರ್ ನಾನು ಮಾಡೋದು ನನಗೆ ತುಂಬ, ಐ ವಾಸ್ ಇನ್ನರ್ಲಿ ಐ ಆಮ್ ಫೀಲಿಂಗ್ ದಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇಟ್ಸ್ ಎ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಫಾರ್ ಮೀ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಲ್ಲೂ ಕೂಡ ಅದನ್ನು ಡೈಲ್ಯೂಟ್ ಆಗಿಲ್ಲ. ಇಟ್ಸ್ ವೆರಿ ಸ್ಟ್ರಾಂಗ್, ಬಿ ಇಟ್ ಇಮೋಷನಲ್ ಆರ್ ವೆದರ್ ಇಟ್ ಇಸ್ ಇನ್ ವಾರ್ ಲೈಕ್ ಫೆರೋಷಿಯಸ್. ನಿಮಗೆ ಕ್ಯಾರೆಕ್ಟರ್ ಮಾಡುವಾಗ, ಅಂದರೆ ಆ್ಯಕ್ಟಿಂಗ್ ಮಾಡುವಾಗ ನಾಗಣ್ಣ ಅವ್ರ ಜೊತೆ ಇದ್ರಿ, ದರ್ಶನ್ ಜೊತೆಗಿದ್ರಿ, ಅಲ್ಲಿ ಹೇಗಿತ್ತು ಅಟ್ಮಾಸ್ಫಿಯರ್? ಫಸ್ಟ್ ಆಫ್ ಆಲ್ ನಾನು ವಿಷ್ಣು ಸರ್ ಜೊತೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಈ ಬಂಧನ ಫಿಲ್ಮ್. ಆ ಫಿಲ್ಮ್ ಮಾಡೋದು ಆ ಸಮಯದಲ್ಲಿ ಸೆಟ್ಗೆ ನಾಗಣ್ಣ ಬಂದಿದ್ರು. ನಾಗಣ್ಣ ಆ್ಯಂಡ್ ಕೇಶವ್, ಓಕೆ, ಸೊ ರೈಟರ್. ಅವ್ರು ಫೋರ್ಸ್ ಮಾಡಿದರು, ಅಮ್ಮ ನೀವು ಇಂಥ ಈ ಕ್ಯಾರೆಕ್ಟರ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ನರ್ವಸ್. ನಾನು ಕೇಳಿದೆ ಅದನ್ನ ಕ್ಯಾರೆಕ್ಟರ್ ಹೇಗಿದೆ ಅಂತ ಅದೆಲ್ಲ ಅಂತ ನಾನು ಕೇಳಿದೆ. ಬಟ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. So I was very nervous and I said, please Nagana, how can I do this character? Because already I know the history of it. Because all the legends has done that film. Besuraja Devi and Rajkumar sir and all. So he said, if at all, director, the producer sir, Anand also he came. He said that if at all we are doing that film, you should do the first. Then only we will start this film. Then they have boosted me so much. I got the courage. So in that way, that process has been started. And first, when I was wearing that dress, I went to Rani Kittur statue. Then I prayed
please ma, you bless me if at all I have done anything, if at all I have done anything wrong, please you pardon me and you bless me, you give me energy to play this role. I don't know, somehow I'm feeling from the beginning that current in me, ಓಕೆ you know. And then and then it's like a teamwork. Even my director Nagana also, how to portray this character, dressing, it's very specially dressed, ಎಸ್ because it has to be contemporary. We have to show the history, how she looks, but I have to carry the character to the younger generation, Yes. present generation. They should not get bored of that. So we have contemporary touch we have given. Yes. So even Darshan also, he helped me once I was about to fall down from the horse, because before a control that was in the gallop, Yes. I lost that reins, ಯಾ so it was galloping. So one side, you know, like action master, action master came, then Darshan also, he protected me. Finally I got hold the horse neck. It was like terrible, very difficult it was once. ಯಾ ಇಟ್ ವಾಸ್ But out of that whole thing, you know, the character where you talk about that, you know, that we have done the best, I think we can forget all these things. difficulties. Yeah. ನಿಮ್ಮ ಪ್ರಕಾರ ಈ ಇಡೀ ಇದರಲ್ಲಿ ವಾರ್ ಸೀನ್ ಇರ್ಬೋದು ಅಥವಾ ಕಪ್ಪ ಕೊಡಬೇಕೆ ನಮಗೆ ಅನ್ನೋ ಸೀನ್ ಇರ್ಬೋದು, Yes. ಆ ಥರ ತುಂಬ ಸೀನ್, ಅಥವಾ ದರ್ಶನ್ ಅದು ಸಂಗೊಳ್ಳಿ ರಾಯಣ್ಣ ಸತ್ತಿದಾನೆ ಅನ್ನೋ ಸುದ್ದಿ ಕೇಳಿ ಅದೊಂದು ಸೀನ್ ಬರುತ್ತೆ. Yeah. Which was still my, you know, I'm getting the Goosebumps. Yes, goosebumps. Yes, yeah. ಸೊ ಯಾವ ಸೀನ್ ನಿಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಇದರಲ್ಲಿ? See, every scene is the best, but you know that the way of saying the dialogues, she is like a tigress. Yes. We used on the sets like two tigers are fighting. ಎಸ್ ಎಸ್ So who is the best? Yes. See, this is what in the film you can see every shot, that vigorous, that force. So I think my pair, myself and Darshan, definitely we are successful pair. Yes. Like we have done 2 films, all that films are successful. ನನಗೆ ಈ ಪಿಕ್ಚರು ಸಕ್ಸಸ್, ಜನಗಳು, ಕರ್ನಾಟಕ ಜನಗಳು ನನಗೆ ಸಕ್ಸಸ್ ಕೊಟ್ಟಿದ್ರು. ಅದೇ ನನಗೆ ಇನ್ನೊಂದು ಸಲ ಕರ್ನಾಟಕ ಜನಗಳು ನನ್ನ ಮಗಳು, ಕರ್ನಾಟಕ ಮಗಳು ಅಂತ ನನಗೆ ಅಂಥ ಸ್ಥಾನ ಕೊಟ್ಟಿದ್ರು. ಸೊ ಜಯಪ್ರದಾ ಅವರೊಂದಿಗೆ ಇನ್ನೂ ಸಾಕಷ್ಟು ಮಾತುಗಳನ್ನ ಕೇಳೋದಿದೆ, ಆಡೋದಿದೆ. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಸೋಣ.